ಉಪಾಸ್ಮಹೇ ನರಸಿಂಹಾಖ್ಯಂ ಬ್ರಹ್ಮವೇದಾಂತಗೋಚರಂ ಭೂಯೋ ಲಾಳಿತ ಸಂಸಾರ ಛೇದಹೇತುಂ ಜಗದ್ಗುರುಂ ಶ್ರೀವಿದ್ಯಾಂ ಜಗತಾಂ ಧಾತ್ರೀಂ ಸರ್ಗಸ್ಥಿತಿಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯಂ ಭಕ್ತಾನಾಂ ಇಷ್ಟದಾಯಿನೀಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಈ ದಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಆಚರಣೆ ಎಲ್ಲ ಕಡೆ ಆಗ್ತಾಯಿದೆ. ಜಗತ್ತಿನಲ್ಲಿ ಬೇರೆ ಕೆಲವು ದೇಶಗಳಲ್ಲಿ ಯುದ್ಧವಾಗ್ತಾ ಇದ್ದರೆ ಭಾರತ ದೇಶದಲ್ಲಿ ಯೋಗದ ಮೂಲಕ ಜೋಡಿಸುವ ಕೆಲಸವಾಗ್ತಾ ಇದೆ. ಯುದ್ಧ ಒಡೆಯುವ ಕೆಲಸವನ್ನು ಮಾಡುತ್ತದೆ, ಯೋಗ ಜೋಡಿಸ್ತದೆ. ಯೋಗ ಎಂಬ ಶಬ್ದಕ್ಕೇ ಒಂದು ಅರ್ಥ ಕೂಡಿಸುವಿಕೆ ಅಂತ. ಆದ್ದರಿಂದ ಯೋಗ ದಿನಾಚರಣೆಯ ಈ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಹೊಣೆಗಾರಿಕೆಯನ್ನು ಇನ್ನಷ್ಟು ಅರ್ಥ ಮಾಡಿಕೊಳ್ಬೇಕು. ಜೋಡಿಸುವ ಕೆಲಸವನ್ನು ಇನ್ನೂ ನಾವು ಮಾಡಬೇಕಾದದ್ದು ತುಂಬ ಇದೆ ಎಂಬುದನ್ನು ನೆನಪು ಮಾಡಿಕೊಳ್ಬೇಕು. ಯೋಗದಿಂದ ಸಚ್ಚಾರಿತ್ರ್ಯವಂತ ಸಮಾಜ ನಿರ್ಮಾಣವಾಗಬೇಕು. ಯೋಗದಿಂದ ಚಾರಿತ್ರ್ಯ ನಿರ್ಮಾಣವಾಗಬೇಕು. ವ್ಯಕ್ತಿಯಲ್ಲಿ ಚಾರಿತ್ರ್ಯ ನಿರ್ಮಾಣವಾದಾಗ ಸಚ್ಚಾರಿತ್ರ್ಯವಂತ ಸಮಾಜವಾಗ್ತದೆ. ಯೋಗದ ಅಂಗಗಳಾಗಿಯೇ ಒಳ್ಳೆಯ ನಡತೆಗಳನ್ನು ಹೇಳಿದ್ದಾರೆ. ಒಳ್ಳೆಯ ನಡತೆಗಳು ಯೋಗಗಳ ಅಂಗಗಳು ಎಂಬುದಾಗಿ ಹೇಳಿದ್ದಾರೆ. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಪರಿಗ್ರಹ, ಯಮ ಅಂತ. ಅದರಲ್ಲಿ ಒಳ್ಳೆಯ ನಡತೆಗಳ ಸಾಲುಗಳನ್ನು ನಾವು ಕಾಣ್ತೇವೆ. ಅಹಿಂಸೆ, ಸತ್ಯ, ಕಳ್ಳತನ ಮಾಡದೇ ಇರುವುದು, ಬ್ರಹ್ಮಚರ್ಯ, ಅತಿಯಾಗಿ ಇನ್ನೊಬ್ಬರಿಂದ ಭೋಗ ಸಾಧನೆಗಳನ್ನು ಸ್ವೀಕರಿಸದೇ ಇರುವುದು, ಹೀಗೆಲ್ಲವೂ ಯೋಗದ ಅಂಗಗಳು. ಇಲ್ಲೇ ಅನೇಕ ಒಳ್ಳೆಯ ನಡತೆ ಅಥವಾ ಚಾರಿತ್ರ್ಯದ ಒಳ್ಳೆಯ ಅಂಶಗಳು ಇರುವುದನ್ನು ನಾವು ಕಾಣ್ತೀವಿ. ಯೋಗದ ಅಂಗಗಳಾಗಿಯೇ ಇರುವುದನ್ನು ಕಾಣ್ತೀವಿ. ಆದ್ದರಿಂದ ಯೋಗ ಸಾಧಕರೆಲ್ಲರೂ ಇಂತಹ ಸಚ್ಚಾರಿತ್ರ್ಯಗಳ ಒಳ್ಳೆಯ ನಡತೆಯನ್ನು ಅಳವಡಿಸಿಕೊಳ್ಳಲೇಬೇಕು ಅನ್ನೋದು ಪತಂಜಲಿಗಳ ಆಶಯ. ಆಸನ ಪ್ರಾಣಾಯಾಮಗಳಿಗಿಂತ ಮೊದಲು ಯಮ ನಿಯಮಗಳಲ್ಲಿ ಹೇಳಿದ್ದಾರೆ. ಹೀಗೆ ಹೇಳಿದರ ಒಂದು ಆಶಯವನ್ನು ನಾವು ಹೀಗೆ ತೆಗೆದುಕೊಳ್ಬಹುದು. ಆಸನ ಪ್ರಾಣಾಯಾಮಗಳಿಂತ ಮೊದಲು ಯಮ ನಿಯಮಗಳು ಬೇಕು ಎಂಬುದಾಗಿ. ಅಂದರೆ ಒಳ್ಳೆಯ ನಡತೆ ನಮಗೆ ಬೇಕು. ಯೋಗದ ಅಂಗವಾಗಿಯೇ ಈ ರೀತಿಯಲ್ಲಿ ಒಳ್ಳೆಯ ನಡತೆ ಹೇಳಿದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಯೋಗದ ಸಾಧನೆಯಿಂದ ಒಳ್ಳೆಯ ನಡತೆಯನ್ನು ತಾನು ಮೈಗೂಡಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದು ಇನ್ನೊಂದು ಅಂಶವೂ ಇದೆ. ಸರಿಯಾಗಿ ಯೋಗದ ಸಾಧನೆ ಮುಂದುವರೆದಿದ್ದರೆ ಆರಂಭದ ಹಂತದಲ್ಲಿ ಅವನಲ್ಲಿ ಒಂದಷ್ಟು ಒಳ್ಳೆಯ ಪರಿಣಾಮಗಳು ಕಂಡುಬರ್ತವೆ. ಲಘುತ್ವಂ ಆರೋಗ್ಯ ಮಲೋಲುಪತ್ವಂ ವರ್ಣಪ್ರಸಾದ ಸ್ವರ ಸೌಷ್ಠವಂ ಚ ಗಂಧಶುಭಮೂತ್ರ ಪುರೀಷಮಲ್ಪಂ ಯೋಗ ಪ್ರವೃತ್ತಿಂ ಪ್ರಥಮಾಂ ವದಂತಿ ಅಂತ. ಇದರೊಳಗೆ ಯೋಗದ ಸಾಧನೆ ಸರಿಯಾಗಿ ನಡೀತಾ ಇದ್ದರೆ ಶರೀರ ಲಘುವಾಗಿರ್ತದೆ, ಬೊಜ್ಜು ಇರೋದಿಲ್ಲ, ಆರೋಗ್ಯ ಇರ್ತದೆ. ಒಂದೊಂದಾಗಿ ಲೋಲುಪತೆ ಇರುವುದಿಲ್ಲ. ಇಂದ್ರಿಯಗಳ ಮೂಲಕ ವಿಷಯಗಳನ್ನು ಭೋಗಿಸಬೇಕು ಎಂಬ ಆಕರ್ಷಣೆ ಇರೋದಿಲ್ಲ ಅವನಿಗೆ.
ವಿಷಯಗಳ ಆಕರ್ಷಣೆಗೆ ಅವನು ಅತಿಯಾಗಿ ಒಳಗಾಗುವುದಿಲ್ಲ. ಈ ಸ್ಥಿತಿ ಬರುವಿಕೆ ಇದೆಯಲ್ಲ, ಇದು ಯೋಗದ ಸಾಧನೆಯ ಒಂದು ಆರಂಭದ ಸೂಚನೆ. ಅದರಿಂದ ಯೋಗದಿಂದ ಈ ರೀತಿಯ ಅಲೋಲೋಪತೆ ಎಂಬ ಗುಣವನ್ನು ಗಳಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಅದರಿಂದ ಒಳ್ಳೆಯ ನಡತೆ ಮತ್ತು ಸಚ್ಚಾರಿತ್ರ್ಯಗಳು ಬರ್ತವೆ. ಇವತ್ತು ವಿಷಯಗಳ ಲೋಲುಪತೆಯ ಕಡೆ ಜನತೆ ಓಡ್ತಾ ಇದೆ. ವಿಶೇಷವಾಗಿ ಯುವಜನತೆ ವಿಷಯಗಳ ಲೋಲುಪದಲ್ಲಿ ಓಡ್ತಾ ಇದೆ. ಆದ್ದರಿಂದಲೇ ಅನೇಕ ಅನೈತಿಕ ಚಟುವಟಿಕೆಗಳು ಸಮಾಜದಲ್ಲಿ ನಡೀತಾ ಇವೆ. ನಾವು ಯೋಗ ದಿನಾಚರಣೆ ಮಾಡ್ತಾ ಇದ್ದೀವಿ, ಅನೇಕರು ನಿತ್ಯ ಯೋಗ ಮಾಡುವವರು ಕೂಡ ಇದ್ದೀವಿ. ಆದರೂ ಸಹ ಈ ಲೋಲುಪತೆಯ ಮೂಲಕ ಬರುವ ಅನೈತಿಕತೆ ಇದೆಯಲ್ಲ, ಇದು ನಿಯಂತ್ರಣಕ್ಕೆ ಬರಲಿಲ್ಲ ಅಂತಂದರೆ ಯೋಗದ ಸಾಧನೆ ಇನ್ನೂ ಬೆಳವಣಿಗೆ ಹೊಂದಿಲ್ಲ, ಆರಂಭಿಕ ಬೆಳವಣಿಗೆಯನ್ನು ಕೂಡ ಹೊಂದಿಲ್ಲ ಎಂಬುದಾಗಿ ಅರ್ಥವಾಗ್ತದೆ. ಅನೇಕ ಯುವಕ ಯುವತಿಯರು ಮಾದಕ ವ್ಯಸನಕ್ಕೆ ಆಕರ್ಷಿತರಾಗ್ತಾ ಇದ್ದಾರೆ. ಈ ಮಾದಕ ವ್ಯಸನಕ್ಕೆ ಆಕರ್ಷಣೆ ಕೂಡ ಒಂದು ರೀತಿಯ ವಿಷಯ ಲೋಲುಪತನೆ. ಅದರಿಂದ ಒಂದು ಕಡೆ ವಿಷಯದ ಆಸೆಗಳಿಂದಾಗಿ ಅನೈತಿಕ ಚಟುವಟಿಕೆಗಳು, ಇನ್ನೊಂದು ಕಡೆ ಮಾದಕ ವ್ಯಸನಗಳು. ಇವುಗಳನ್ನು ನೋಡಿದಾಗ ಯೋಗದ ಸಾಧನೆಯ ಆರಂಭಿಕ ಮೆಟ್ಟಲನ್ನು ಕೂಡ ನಮ್ಮ ಜನಗಳು ಅನೇಕರು ಹತ್ತಿಲ್ಲ ಅನ್ನೋದು ಅರ್ಥವಾಗ್ತದೆ. ಆದ್ದರಿಂದ ಇವುಗಳನ್ನ ಹತ್ತುವಂಗಾಗಬೇಕು. ಆವಾಗಲೇ ಯೋಗದ ಸಾಧನೆ ಒಂದು ಗಟ್ಟಿಯಾದ ಆರಂಭ ಆಯಿತು ಅನ್ನೋದು ಸಿದ್ಧವಾಗ್ತದೆ. ಅದರಿಂದ ಯೋಗದ ಮೂಲಕ ಈ ರೀತಿಯಲ್ಲಿ ಒಂದು ಚಾರಿತ್ರ್ಯದ ನಿರ್ಮಾಣ ಆಗಬೇಕು. ಅದು ಸಾಧ್ಯ ಇದೆ. ಯಾಕಂದರೆ ನಿತ್ಯವೂ ಯೋಗ ಮಾಡುವುದನ್ನು ಒಂದು ರೂಢಿಯನ್ನಾಗಿ, ಒಂದು ಹ್ಯಾಬಿಟ್ಟನ್ನಾಗಿ ಮಾಡಿಕೊಂಡ್ರೆ ಅವನ ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿಕೊಳ್ತಾನೆ. ಶಿಸ್ತು ಅವನಿಗೆ ವೈಗತವಾಗಿಬಿಡ್ತದೆ, ರೂಢಿ ಆಗಿಬಿಡ್ತದೆ. ಮತ್ತು ಆಲಸ್ಯ ಸಂಪೂರ್ಣ ದೂರ ಹೋಗ್ಬಿಡ್ತದೆ. ಶಿಸ್ತು ಮತ್ತು ಆಲಸ್ಯ ಇಲ್ಲದೇ ಇರುವಿಕೆ ಎರಡು ಬಂತು ಅಂತಂದರೆ ಆವಾಗ ಅನೇಕ ಒಳ್ಳೆಯ ಗುಣಗಳು ಬರ್ತವೆ. ಈ ವಿಷಯ ಲೋಲುಪತೆ ದೂರ ಆಗ್ತದೆ. ಅದರಿಂದ ಯೋಗದ ಸಾಧನೆ ಮೂಲಕ ಈ ನೈತಿಕತೆಯನ್ನು ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಇದೆ. ಅದರ ಅವಶ್ಯಕತೆ ಇವತ್ತು ತುಂಬ ಇದೆ. ಅದರಿಂದ ಯೋಗ ದಿನಾಚರಣೆ ಈ ಸಂದರ್ಭದಲ್ಲಿ ನಾವುಗಳು ಯೋಗ ಸಾಧನೆಯ ದಾರಿಯಲ್ಲಿ ಎಷ್ಟು ಮಟ್ಟಿಗೆ ಮುಂದೆ ಹೋಗಿದ್ದೇವೆ ಎಂಬ ಆತ್ಮವಿಮರ್ಶೆ ಪ್ರತಿಯೊಬ್ಬರಿಗೂ ಅಗತ್ಯ ಇದೆ. ಯೋಗದ ಆರಂಭದ ಹಂತದ ಸಿದ್ಧಿಗಳನ್ನು ಈ ಮಂತ್ರದಲ್ಲಿ ಹೇಳಿದ್ದಾರೆ. ಅಕುತ್ತಮ ಆರೋಗ್ಯ ಮರೋಲುಪತ್ವ ವರ್ಣಪ್ರಸಾದ ಸ್ವರ ಸೌಷ್ಠವಂಚ ಗಂಧಶ್ವಭುವ ಮೂತ್ರ ಪುರೇಶ್ವ ಮಲ್ಪಂ ಯೋಗ ಪ್ರವೃತ್ತಿಂ ಪ್ರಥಮಾಂ ವದಂತಿ. ಇವಿಷ್ಟು ಚಿಹ್ನೆಗಳಲ್ಲಿ ಕೆಲವು ಚಿಹ್ನೆಗಳಾದರೂ ನಮ್ಮಲ್ಲಿ ಬರಲಿಲ್ಲ ಅಂತಂದರೆ ಯೋಗ ಸಾಧನೆ ಆರಂಭವೇ ಸರಿಯಾಗಲಿಲ್ಲ ಅಂದರ್ಥ. ಆದ್ದರಿಂದ ನಾವೆಲ್ಲರೂ ಆತ್ಮವರ್ಷ ನೋಡ್ಕೊಳ್ಬೇಕು. ಆ ಮೂಲಕ ಸಚ್ಚಾರಿತ್ರ್ಯವಾದ ಸಮಾಜ ನಿರ್ಮಾಣವಾಗುವುದಕ್ಕೆ ಈ ಯೋಗವನ್ನು ಬಳಕೆ ಮಾಡ್ಕೋಬೇಕು. ನೈತಿಕತೆಯನ್ನು ಪುನರುತ್ಥಾನ ಮಾಡೋದಕ್ಕೆ ಯೋಗವನ್ನು ಬಳಕೆ ಮಾಡ್ಕೋಬೇಕು ಅನ್ನೋದು ನಮ್ಮ ಕಳಕಳಿ. ಪ್ರತಿಯೊಬ್ಬರೂ ಈ ದಿವಸ ಅವರವರ ಕ್ರಮದಂತೆ ಯೋಗ ಸಾಧನೆ ತೊಡಗಬೇಕು ಮತ್ತು ಮುಂದೆ ಒಂದು ದಿವಸ ತಪ್ಪದೆ ಅದನ್ನು ನಿರಂತರ ಮಾಡ್ತಾ ಹೋಗಬೇಕು. ನಿರಂತರ ಯೋಗ ಸಾಧನೆಗೆ ಈ ಯೋಗ ದಿನಾಚರಣೆ ಒಂದು ಉತ್ತೇಜನ, ಒಂದು ಪುನಃ ಸ್ಮರಣೆ ಹಾಗೆ ತೆಗೆದುಕೊಳ್ಬೇಕು. ಒಟ್ಟಾರೆ ಅಂಥ ಒಂದು ಸಚ್ಚಾರಿತ್ರ್ಯ ಸಮಾಜದ ನಿರ್ಮಾಣದತ್ತ ನಮ್ಮ ಜನಗಳ ಪಯಣ ಇರಲಿ ಅಂತ ಹಾರೈಸಿ ಮಾತಿಗೆ ಪೂರ್ಣ ವಿರಾಮ ಮಾಡ್ತೇವೆ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.